ಪ್ರಶ್ನೆಯನ್ನು ಒಂದು ಚೌಕದ ಪರಿಧಿಯು 24 ಮೀಟರ್ ಉದ್ದ ಇರುವ ಆಯತದ ಪರಿಧಿಯು ಒಂದೇ ಆಗಿದ್ದು ಅದರ ಅಗಲವು ದ್ವಿಗುಣವಾಗಿರುತ್ತದೆ. ಆಗ ಚೌಕದ ವಿಸ್ತೀರ್ಣ. ಹೀಗೆ ಲೆಂತ್ ಅಂದರೆ ರೆಕ್ಟ್ಯಾಂಗಲಿನ ಆಯತದ ಉದ್ದ 24 ಮೀಟರ್, ಹಾಗೆ ಅದರ ಅಗಲ ಅದರ ಅರ್ಧದಷ್ಟು ಅಂದರೆ 24/2 12 ಮೀಟರ್ ಇದೆ. ಹಾಗೆ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಅಂದರೆ ಆಯತದ ಪರಿಧಿಯು ಕಂಡುಹಿಡಿಯಬೇಕಾದ್ರೆ 2 ಇಂಟು ಉದ್ದ ಪ್ಲಸ್ ಅಗಲ. ಉದ್ದ 24 ಮೀಟರ್, ಅಗಲ 12 ಮೀಟರ್, ಒಟ್ಟು 72 ಮೀಟರ್ ಬರುತ್ತೆ. 36 ಇಂಟು 2 72. ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಅಂದರೆ ಚೌಕದ ಪರಿಧಿಯು ಆಯತದ ಪರಿಧಿಯ ಸಮನಾಗಿರುತ್ತದೆ. ಅಂದರೆ ಪಿ ಸ್ಕ್ವೇರ್, ಪಿನ 72 ಮೀಟರ್. ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಚೌಕದ ಪರಿಧಿ ಪಿ ಈಸ್ ಈಕ್ವಲ್ ಟು 4 ಇಂಟು ಸೈಡ್. ನಮಗೆ ಪಿ ಗೊತ್ತು, ಹಾಗಾಗಿ ಸೈಡ್ನ ಕಂಡುಹಿಡಿಬೇಕು. ಸೈಡ್ ಈಸ್ ಈಕ್ವಲ್ ಟು P/4. ಪಿ ಎಷ್ಟು 72/4 ಈಸ್ ಈಕ್ವಲ್ ಟು 18 4 72, ಹಾಗಾಗಿ 18 ಮೀಟರ್. ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರೋದೇನು, ಆ ಚೌಕದ ವಿಸ್ತೀರ್ಣ ಅಂದರೆ ಏರಿಯಾ ಆಫ್ ಸ್ಕ್ವೇರ್. ಏರಿಯಾ ಆಫ್ ಸ್ಕ್ವೇರ್ ಏನು ಸೈಡ್ ಸ್ಕ್ವೇರ್. ಸೈಡ್ ಎಷ್ಟಿದೆ 18 ಸ್ಕ್ವೇರ್ ಅಂದರೆ 324 ಮೀಟರ್ ಸ್ಕ್ವೇರ್. ಎಷ್ಟನೇ ಆಪ್ಷನ್ನು 324 ಮೀಟರ್ ಸ್ಕ್ವೇರ್.